ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿ ಲಕ್ಷ್ಮಣ್ ಜಿ. ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಈ ಬಿಸಿಲಿನಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಉಪಾಯಗಳನ್ನು ಕಂಡುಕೊಳ್ಳೇಬೇಕು. ಆ ನಿಟ್ಟಿನಲ್ಲಿ ದೇಹವನ್ನು ತಂಪುಗೊಳಿಸಿಕೊಳ್ಳುವಂತಹ ಕೂಲಿಂಗ್ ಪ್ರಾಣಾಯಾಮವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮನೆಯಲ್ಲೇ ಅನುಸರಿಸಿ ದೇಹವನ್ನು ಈ ಒಂದು ಅಧಿಕ ಉಷ್ಣದಿಂದ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಮೊದಲಿಗೆ ಯಾವುದಾದ್ರೂ ಒಂದು ಸ್ಥಿರವಾದಂಥ ಭಂಗಿಯಲ್ಲಿ, ಸುಖಾಸನ ಇರ್ಬೋದು, ವಜ್ರಾಸನ ಇರ್ಬೋದು, ಪದ್ಮಾಸನ ಇರ್ಬೋದು, ಈ ಯಾವುದೇ ಭಂಗಿಯಲ್ಲಿ ಕೂರ್ಲಿಕ್ಕೆ ಸಾಧ್ಯ ಆಗದವರು ಕೂಡ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಕಂಫರ್ಟಬಲ್ ಆಗಿ ಕುಳಿತುಕೊಳ್ಳಿ. ಬೆನ್ನು ಕತ್ತು ನೇರವಾಗಿರಲಿ. ಇದನ್ನು ಶೀತಲಿ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ನಮ್ಮ ದೇಹದಲ್ಲಿ ತಂಪನ್ನು ಉಂಟು ಮಾಡುವಂತಹ ಪ್ರಾಣಾಯಾಮ ಇದಾಗಿರುತ್ತೆ. ದೇಹಕ್ಕೆ ತಂಪುಕಾರಕ. ಇದನ್ನು ಮಾಡುವಂಥ ವಿಧಾನ ನೋಡಿ. ನಾಲಿಗೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ನಮ್ಮ ತುಟಿಗಳ ನಡುವೆ ಇರಿಸಬೇಕು. ಹೀಗೆ ತುಟಿಗಳ ನಡುವೆ ಇರಿಸಿ ಆ ನಾಲಿಗೆಯ ಸುರುಳಿಯ ಮಧ್ಯೆ ಶ್ವಾಸವನ್ನು ಒಳಗೆ ತೆಗೆದುಕೋಬೇಕು. ನೋಡಿ, ಒಮ್ಮೆ ಗಮನಿಸ್ಕೊಳ್ಳಿ. ಒಳಗೆ ತೆಗೆದುಕೊಂಡಂಥ ಶ್ವಾಸವನ್ನು ಕೆಲ ಹೊತ್ತು ಹಾಗೆ ಇರಿಸಿ ಅನಂತರ ಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಡಬೇಕು. ಹೀಗೆ 9 ಬಾರಿ 12 ಬಾರಿ ಅಭ್ಯಾಸವನ್ನು ಮಾಡಿದ್ರೆ ದೇಹ ತಂಪಾಗುತ್ತೆ. ಗಂಟಲಿನಲ್ಲಿ ಒಣಗಿದಂತೆ ಆಗ್ತಾ ಇರುವಂತಹ ಅನುಭವ ಕಡಿಮೆ ಆಗುತ್ತೆ. ಬಾಯೆಲ್ಲ ನೀರಿನಿಂದ ತುಂಬಿಕೊಂಡಂತಹ ಅನುಭವ ಆಗುತ್ತೆ. ದೇಹವನ್ನು ತಂಪುಗೊಳಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಬಂಧುಗಳೇ, ಈ ಒಂದು ಬೇಸಿಗೆಯ ಬಿಸಿಲ ತಾಪದಿಂದ ನಮ್ಮನ್ನು ನಾವು ಸ್ವಯಂ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಂಥ ಸರಳ ಉಪಾಯಗಳನ್ನು ಅನುಸರಿಸಿ, ಯಾರು ವೀಸಿಂಗಿಂದ ಬಳಲ್ತಾ ಇರ್ತಾರೋ ಅವರು ಈ ಅಭ್ಯಾಸವನ್ನು ಮಾಡಬಾರ್ದು. ಶೀತ ಬಾಧೆಯಿಂದ ಬಳಲ್ತಾ ಇರುವಂಥವ್ರು ಅಭ್ಯಾಸವನ್ನು ಮಾಡಬಾರ್ದು. ಉಳಿದಂಥವರು ಈ ಅಭ್ಯಾಸವನ್ನು ಮಾಡಿ ಬೆಳಗಿನ ಅವಧಿ, ಮಧ್ಯಾಹ್ನದ ಅವಧಿ, ಸಂಜೆ ಅವಧಿ, 3 ಅವಧಿಯಲ್ಲೂ ಕೂಡ ಅಭ್ಯಾಸವನ್ನು ಮಾಡ್ಬೋದು. ಅಡ್ಡಿ ಇಲ್ಲ. ಅಭ್ಯಾಸವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ರಕ್ಷಣೆ ಮಾಡಿಕೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ನಮ್ಮ ಸ್ವಾಸ್ಥ್ಯ ಮಾರ್ಗವನ್ನು ಫಾಲೋ ಮಾಡಿ. ಧನ್ಯವಾದಗಳು.